ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸಿರುತ್ತೇನೆ ಸ್ನೇಹಿತರೆ. ಸೊ ಕರ್ನಾಟಕ ಹೈಕೋರ್ಟ್ ಅಲ್ಲಿ 70ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕರ್ನಾಟಕ ಹೈಕೋರ್ಟ್ ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ. ಸೊ 70 ವೇಕೆನ್ಸಿಗಳಿದಾವೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟ್ಗೆ. ಓಕೆನಾ. ಸೊ ಹೈಕೋರ್ಟ್ ಅಲ್ಲಿ ಕೆಲಸ, ಸ್ಯಾಲರಿ ಬಂದು 1,42,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೆಲಸ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಒಂದು ಪೋಸ್ಟ್ಗೆ ಲಕ್ಷಾಂತರ ಜನಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಓದ್ಕೊಂಡು ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ನಿಮ್ಮ ಕೈಲಿ ಈ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ 70 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟ್ ಗಳಿಗೆ ಇದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 15 ಏಪ್ರಿಲ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 15 ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಟೈಮ್ ಗೌರ್ಮೆಂಟ್ ಜಾಬ್ ಇರುತ್ತೆ ಸ್ನೇಹಿತರೆ. ಇದು ಯಾವುದೇ ರೀತಿಯ ಪಾರ್ಟ್ ಟೈಮ್ ಅಥವಾ ಕಾಂಟ್ರಾಕ್ಟ್ ಅಲ್ಲ, ಇದು ಫುಲ್ ಟೈಮ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಕರ್ನಾಟಕದಲ್ಲಿ ಇರುತ್ತೆ. ಓಕೆನಾ. ಸೊ ಅದಾದ ನಂತರ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಇದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡೋದು. ಸೊ ಫಸ್ಟ್ ಇವಾಗ ನೋಡೋಣ ವೇಕೆನ್ಸಿ ಡೀಟೇಲ್ಸ್. ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ KKR ಕಲ್ಯಾಣ ಕರ್ನಾಟಕ ರೀಜನ್ಗೆ 11 ವೇಕೆನ್ಸಿಗಳಿದಾವೆ. ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ RPC ನಾನ್ KKR ಗೆ 59 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟ್ ಎಲಿಜಿಬಿಲಿಟಿ ಬಂದು ಬ್ಯಾಚುಲರ್ಸ್ ಡಿಗ್ರಿ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಬ್ಯಾಚುಲರ್ಸ್ ಡಿಗ್ರಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿ ಇಟ್ಕೊಂಡು ನೀವು ಈ ಒಂದು ಇದರಲ್ಲಿ ಡಿಗ್ರಿನ ಮಾಡ್ಕೊಂಡಿದ್ರೆ ನಿಮ್ಗೆ ಆರಾಮಾಗಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಕಿಲ್ ರಿಕ್ರೂಟ್ಮೆಂಟ್ ಕೂಡ ಇದೆ. ಇಂಗ್ಲಿಷ್ ಟೈಪಿಂಗ್ ಮತ್ತೆ ಶಾರ್ಟ್ ಹ್ಯಾಂಡ್ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಸೊ ತುಂಬಾ ಒಳ್ಳೇದು ಸ್ನೇಹಿತರೆ. ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಿನಿಮಮ್ 3 ಮಂತ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್, ಇಂಗ್ಲಿಷ್ ಟೈಪಿಂಗು ಮತ್ತು ಇಂಗ್ಲಿಷ್ ಶಾರ್ಟ್ ಹ್ಯಾಂಡ್, ಇದ್ರಲ್ಲಿ ಯಾವುದೇ ಬಂದರೂ ಕೂಡ ನಿಮ್ಗೆ ಆರಾಮಾಗಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. 43 ವರ್ಷ OBCಗೆ. SC/ST ಕ್ಯಾಟಗರಿ 1ಗೆ 45 ವರ್ಷ ಇದೆ. ಅಡಿಷನಲ್ 5 ಇಯರ್ಸ್ ಫಾರ್ ಲೇಟೆಸ್ಟ್ ಗೌರ್ಮೆಂಟ್ ಆರ್ಡರ್. ಓಕೆನಾ. ಸೊ ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಿಮ್ಗೆ ಅಡಿಷನಲ್ 5 ವರ್ಷ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆಲ್ಮೋಸ್ಟ್ 45 ವರ್ಷದವರೆಗೂ ಇರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಫೀ. ಓಕೆನಾ. ಸೊ OBC ಕ್ಯಾಟಗರಿಗೆ 500 ರೂಪಾಯಿ ಇದೆ. SC/ST ಕ್ಯಾಟಗರಿ 1 PWDಗೆ 250 ರೂಪಾಯಿ ಇದೆ ಸ್ನೇಹಿತರೆ. ಸೊ ಮೇನ್ ಎಕ್ಸಾಮ್ ಫೀ ಬಂದು ಜನರಲ್ OBCಗೆ 1500 ಇದೆ. SC/ST ಕ್ಯಾಟಗರಿ 1 ಮತ್ತು PWDಗೆ 750 ಇದಾವೆ ಸ್ನೇಹಿತರೆ. ಓಕೆನಾ. ಸೊ ನಿಮ್ಗೇನಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಅಪ್ಲಿಕೇಶನ್ ಫೀ ಅಂತ ಕೇಳಿದಾಗ ಈ ಒಂದು ಫೀನ ನೀವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಫೀ. ಸೊ ಇವಾಗ ಕರೆಂಟ್ಲಿ ನೀವು ಒಂದು ಪ್ರಿಲಿಮಿನರಿ ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಪೇ ಮಾಡಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ಅದರಲ್ಲಿ ಶಾರ್ಟ್ ಲಿಸ್ಟ್ ಆದವರು ಮೇನ್ ಎಕ್ಸಾಮ್ಗೆ ಅಪಿಯರ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಟೋಟಲ್ 2 ಎಕ್ಸಾಮ್ಸ್ ಇರುತ್ತೆ. ಸೊ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು 44,000 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೇ ಲೆವೆಲ್ ಆಗಿರೋದು 7 ಆಗಿರುತ್ತೆ ಸ್ನೇಹಿತರೆ. ಪೇ ಲೆವೆಲ್ 7. ಓಕೆನಾ. ಸೊ 44,900 ರೂಪಾಯಿಂದ ಹಿಡಿದು 1,42,000. ಓಕೆನಾ. ಸೊ ಬೇಸಿಕ್ ಸ್ಯಾಲರಿ ಬಂದು 44,900 ಇರುತ್ತೆ. ಅದಾನಂತರ HRA, TA, DA, ಅಲೋಯನ್ಸ್ ಎಲ್ಲಾ ಸೇರಿ ನಿಮ್ಗೆ 1,42,000 ರೂಪಾಯಿವರೆಗೂ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ 1 ಶಾರ್ಟ್ ಅಂಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಕ್ವಾಲಿಫೈಯಿಂಗ್ ಮತ್ತು ಮೆರಿಟ್ ಬೇಸಿಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂ ಬಂದು 20 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಪ್ರಿಲಿಮಿನರಿ 1, ಮೇನ್ಸ್ 1 ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇದಾದ ನಂತರ ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದಾಗೆ 15 ಏಪ್ರಿಲ್ ಮಾರ್ಚ್ ಲಾಸ್ಟ್ ಡೇಟು.
15 ಏಪ್ರಿಲ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಇದ್ರದ್ದು ಅಪ್ಲಿಕೇಶನ್ ಲಿಂಕ್ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಫಾರ್ಮ್. ಸೊ ಇಲ್ಲಿ ಬಂದು ನೀವು RPC ನ KKR ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ RPC ಅಂದ್ರೆ RPC ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಅಥವಾ KKR ಅಂತ ಕ್ಲಿಕ್ ಮಾಡಿದ್ರೆ ಕೂಡ KKR ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೋಡಿ ಆನ್ಲೈನ್ ಅಪ್ಲೈ ಅಂತ ಏನಿದೆ ಇದನ್ನು ನೋಡ್ಕೊಂಡು, ಸೊ ಇಲ್ಲಿ ಫುಲ್ ಡೀಟೇಲ್ಸ್ ನೀವು ಓದ್ಬೇಕಾಗಿರುತ್ತೆ ಸ್ನೇಹಿತರೆ. ಫುಲ್ ಡೀಟೇಲ್ಸ್ ನ ಓದ್ಕೊಂಡು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಓದದೇನೆ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ಏನ್ ತಿಳಿಸ್ಕೊಡಿದ್ದೀನಿ ಅದನ್ನೇ ನೋಟಿಫಿಕೇಶನ್ ನಲ್ಲಿ ಕೂಡ ಇರುತ್ತೆ. ಸೊ ನೋಟಿಫಿಕೇಶನ್ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದ್ರದ್ದು ಲಿಂಕ್